ಇನ್ನು ವಿಮಾನ ದುರಂತದಲ್ಲಿ ವೈದ್ಯ ದಂಪತಿ ಮೃತಪಟ್ಟಿರುವ ಘಟನೆಯಲ್ಲಿ ಸಾವಿಗೀಡಾದಂತಹ ಪ್ರತೀಕ್ ಸಾವಿಗೆ ಅವರ ಸಹಪಾಠಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತೀಕ್ ನನ್ನ ಬೆಂಚ್ ಪಕ್ಕ ಕುಳಿತುಕೊಳ್ತಾ ಇದ್ದ ಅಂತ ಅವರ ಸಹಪಾಠಿ ನೆನಪಿಸಿಕೊಂಡಿದ್ದಾರೆ. ಪ್ರತೀಕ್ ಉತ್ತಮ ಗುಣವುಳ್ಳಂಥ ವ್ಯಕ್ತಿ. ಸೆಪ್ಟೆಂಬರ್ನಲ್ಲಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಆಯಿತು. ಕಾಲೇಜಿನ ಬೆಳ್ಳಿ ಮಹೋತ್ಸವಕ್ಕೆ ಆತ ಕೂಡ ಬರಬೇಕಾಗಿತ್ತು. ಕಾರ್ಯಕ್ರಮಕ್ಕೆ ಬರೋದಾಗಿ ಪ್ರತೀಕ್ ಕೂಡ ಹೇಳಿದ್ದ ಅಂತ ಜೋಶಿ ಸಾವಿಗೆ ಆತನ ಸ್ನೇಹಿತರು ಕಣ್ಣೀರು ಹಾಕಿದ್ದಾರೆ. ಅಹಮದಾಬಾದಲ್ಲಿ ನಡೆದ ವಿಮಾನ ದುರಂತದಲ್ಲಿ ಬೆಳಗಾವಿಯ KLA ಹಳೆ ವಿದ್ಯಾರ್ಥಿಯಾದಂತಹ ಡಾಕ್ಟರ್ ಪ್ರತೀಕ್ ಜೋಶಿ ಅವರು ಕೂಡ ಕುಟುಂಬ ಸಹಿತ ದಾರುಣ ಅಂತ್ಯ ಕಂಡಿರುವಂಥದ್ದು. ಅವರ ಸಹಪಾಠಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮಗೆ ಪ್ರತೀಕ್ ಜೋಶಿ ಅವರ ಜೊತೆ ನೀವು ಕಲ್ತಿದ್ದೀರಿ 2000ರಿಂದ 2005 ತನಕ MBBS ಮಾಡಿರುವಂಥದ್ದು. ಹೇಗಿದ್ದರು ಪ್ರತೀಕ್ ಜೋಶಿ? ಪ್ರತೀಕ್ ಅವರು ತುಂಬ ಜೋವಿಯಲ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್. ಆಮೇಲೆ ಯಾವಾಗಲೂ ನಗ್ತಾ ಇರ್ತಾಯಿದ್ರು. ಅವ್ರು ನಮ್ಮದು ನೆಕ್ಸ್ಟ್ ಟೇಬಲ್ ಬ್ಯಾಚ್ಮೇಟೇ ಅವರು. ಆಮೇಲೆ ನಾರ್ತ್ ಇಂಡಿಯಿಂದ ಬಂದರೂ ಕೂಡ ನಮ್ಮೆಲ್ಲರ ಜೊತೆ ತುಂಬ ಹೊಂದ್ಕೊತಾ ಇದ್ರು. ಏನು ಡೌಟ್ಸ್ ಇದ್ರು ಯಾರನ್ನೂ ಕೇಳ್ತಾ ಇದ್ರು. ಅದೇನು ತುಂಬ ಎಲ್ಲರ ಜೊತೆ ಹೊಂದ್ಕೊಂಡೇ ಹೋಗ್ತಾಯಿದ್ರು, ನಗ್ನಗ್ತಾ ಇರ್ತಾಯಿದ್ರು. ಆಮೇಲೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಇದ್ದರು ಅವರು. ನಮಗೂ ನಿನ್ನೆ ಇದೆಲ್ಲ ಕೇಳಿಬಿಟ್ಟು ಎಲ್ಲ ತುಂಬ ದುಃಖ ಆಗಿಬಿಟ್ಟಿದೆ. ಇದು ಯಾವಾಗೂ ಊಹಿಸಿರಲಿಲ್ಲ. ತುಂಬ ಪೂರ ಕುಟುಂಬ ಹಿಂಗೆ ಆಗೋದು ಅಂದರೆ ಇದು ತುಂಬ ದುಃಖದ ವಿಷಯನೇ. ನಮಗೆ ಎಷ್ಟು ಮರೆಯೋಲಿಕ್ಕೆ ತುಂಬ ಕಷ್ಟ ಆಗಿಬಿಡ್ತದೆ. ಇದು ವೆರಿ ಬಿಗ್ ಟ್ರಾಜಿಡಿ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಖುಷಿಯಿಂದ 5-6 ವರ್ಷ ಆಯಿತು ಅವರು ಲಂಡನ್ನಲ್ಲಿದ್ದು. ಇವಾಗ ಬಂದು ಪತ್ನಿ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು. ಫಸ್ಟ್ ಟೈಮ್ ಅಲ್ಲೇ ಇನ್ನು ಸೆಟ್ಲ್ ಆಗೋಣ ಅಂತ. ಅವ್ರ ವೈಫ್ ಕೂಡ ಇವಾಗ ಸ್ವಲ್ಪ ದಿವಸ ಹಿಂದೆಯೇ ರಾಜೀನಾಮೆ ಕೊಟ್ಟು ಅವರು ಶಿಫ್ಟ್ ಆಗ್ತಾಯಿದ್ರು. ಆಮೇಲೆ ಐ ಥಿಂಕ್ ನಾವು ಲಾಸ್ಟ್ ಫೋಟೋ ನೋಡಿದಾಗ ತುಂಬ ಖುಷಿಯಿಂದ ಅವರು ತಮ್ಮ ತಂದೆ ಜೊತೆ ಹೋಗ್ತಾಯಿದ್ರು. ನಮಗೆ ಅದನ್ನು ನಿನ್ನೆ ಕೇಳಿಬಿಟ್ಟು ತುಂಬ ಕಷ್ಟ ಆಗ್ತಾಯಿದೆ. ಇದು ಇನ್ನೂ ಈ ಥರ ಆಗಿರೋದೇ ನಂಬಲಿಕ್ಕೆ ನಮಗೂ ಎಲ್ಲರಿಗೂ ಕಷ್ಟ. ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ತುಂಬ ನಿನ್ನೆ ಬೇಜಾರಾಗ್ಬಿಟ್ಟು ಎಲ್ಲರೂ ತಮ್ಮ ಹೇಳ್ತಾಯಿದ್ರು ತುಂಬ ಒಳ್ಳೆ ಮನುಷ್ಯ ಅಂತ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು ಅವರು. ಇಷ್ಟು ಪ್ರತೀಕ್ ಜೋಶಿ ಅವರ ಸಹಪಾಠಿಗಳು ಇವರು ಕೂಡ ಪ್ರತೀಕ್ ಅವರ ಬ್ಯಾಚ್ಮೆಂಟ್ ಆಗಿರುವಂಥದ್ದು. ಬೆಳಗಾವಿ KLA ಕೂಡ MBBS ಅನ್ನು ಮಾಡಿರುವಂಥದ್ದು. ಹೀಗಾಗಿ ಈಗ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ನಮ್ಮ ಬ್ಯಾಚ್ನ ಆಚರಿಸ್ಕೊಳ್ಳೋಕ್ಕೂ ಕೂಡ ಪ್ರತೀಕ್ ಬರ್ತೇನೆ ಅಂತಂದಿದ್ರು. ಆದರೆ ಈಗ ಅವರಿಲ್ಲದೆ ನಾವು ಆಚರಿಸ್ಕೊಳ್ಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ ಅಂತೇಳಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ನಡೆಶ್ ಪಲ್ಲಿ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.